ದೀಪಾವಳಿ ಹಬ್ಬ ಬರ್ತಿದೆ, ಮನೆ ಹತ್ರ ಎಲ್ಲ ಪಟಾಕಿ ಜಾಸ್ತಿ ಹೊಡಿತಾರೆ. ಆ ಸೌಂಡ್ಸ್ ಎಲ್ಲ ಬೇಬಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ, ಏನ್ ಮಾಡ್ಬೇಕು? ಒಳ್ಳೇದಾಯ್ತು ರೇಖಾ ನೀವು ಕೇಳಿದ್ದು. ಸೊ ದಿಸ್ ಇನ್ಫಾರ್ಮೇಶನ್ ನಾವು ಎಲ್ಲರಿಗೂ ಕೊಡೋಣ. ಖಂಡಿತ ಮಗುಗೆ ತುಂಬಾ ಈಗ ಆಟಮ್ ಬಾಂಬು, ಲಕ್ಷ್ಮಿ ಪಟಾಕಿ ಅಂತರ ಎಲ್ಲ ಹೊಡಿದ್ರೆ ಅದೇ ಸೌಂಡ್ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ಈಗ ನಾವೇ ಜಗ್ತೀವಲ್ವಾ 1 ಸೆಕೆಂಡ್, ಅದೇ ಥರ ಮಗುಗೂ ಮೂಮೆಂಟ್ಸ್ ಆಗುತ್ತೆ ಒಳಗಡೆ. ಸೊ ಯೂಶಲಿ ಈಗ ನೀವು ಆಲ್ಮೋಸ್ಟ್ 7 ಮಂತ್ ಅಲ್ವಾ, ಸೊ ಆ ಥರ ಇರೋರು ಸ್ವಲ್ಪ ಅವೇ ಫ್ರಮ್ ದಟ್ ಸೌಂಡ್ ಇರೋದು ಒಳ್ಳೇದು ಅಂತ ಹೇಳ್ತೀವಿ. ಮ್ಯಾಮ್, ಈಗ ಲಕ್ಷ್ಮಿ ಪಟಾಕಿ ಅಂಥದ್ದೆಲ್ಲ ಬೇಡ ಅಂತ ಹೇಳಿದ್ದೀರಾ. ಅಟ್ಲೀಸ್ಟ್ ಫ್ಲವರ್ ಪಾಟು ಅಂಥದ್ದಾದ್ರೂ ಏನಾದ್ರು ನೋಡ್ಬೋದಾ ಮ್ಯಾಮ್, ಅಟ್ಲೀಸ್ಟ್ ಖುಷಿಯಾಗಿ ಅಂತ? ಬಟ್ ಏನು ಅಂತ ಹೇಳಿದ್ರೆ ನಿಮ್ಗೆ ಅಲರ್ಜಿ, ಆಸ್ತಮಾ ಆ ಥರ ಏನಾರು ಇದೆಯಾ? ಸ್ಕಿನ್ ಅಲರ್ಜಿ, ಆಸ್ತಮಾ ಆ ಥರ? ಇಲ್ಲ ಮ್ಯಾಮ್, ಇಲ್ಲ. ಯೂಶ್ವಲಿ ಆಸ್ತಮಾ ಇರೋರಿಗೆ ಮತ್ತು ಸ್ಕಿನ್ ಅಲರ್ಜಿಲಿ ಆ ಸ್ಮೋಕ್ ಬಿಡುಗಡೆ ಆಗುತ್ತಲ್ಲ, ದಟ್ ಕ್ಯಾನ್ ಇರಿಟೇಟ್ ದ ಲಂಗ್ಸ್, ದಟ್ ಕ್ಯಾನ್ ಇರಿಟೇಟ್ ದ ಸ್ಕಿನ್. ಸೊ ಆ ಥರ ಇರೋರು ಮಾತ್ರ ಸೇಫ್ಟಿ ಪ್ರಿಕಾಷನ್ಸ್. ಹಾಂ, ಅದೇ ಅಟ್ಲೀಸ್ಟ್ ಎಲ್ಲರೂ ತಿಂತಾ ಇರ್ತಾರಲ್ಲ ಮ್ಯಾಮ್, ದೀಪಾವಳಿ ಅಂದ್ರೇ ಸ್ವೀಟ್ಸ್ ಅಲ್ವಾ, ಒಂಚೂರು ಸ್ವೀಟ್ಸ್ ಏನಾದರೂ ತಗೋಬೋದಾ? ಸೊ ಯೂಶ್ವಲಿ ನಿಮ್ಗೆ ಶುಗರ್ ಏನೂ ಇಲ್ಲ ಅಂದ್ಕೊಳ್ತೀನಿ. ಇಲ್ಲ. ಯೂಶ್ವಲಿ ಪ್ರೆಗ್ನೆನ್ಸಿನಲ್ಲಿ ಕೆಲವರಿಗೆ ಪ್ರೆಗ್ನೆನ್ಸಿ ಮುಂಚೆನೇ ಡಯಾಬಿಟಿಸ್ ಇರುತ್ತೆ, ಕೆಲವರಿಗೆ ಪ್ರೆಗ್ನೆನ್ಸಿ ಆದಾಗ ಗೆಸ್ಟೇಷನ್ ಡಯಾಬಿಟಿಸ್ ಅಂತ, ಅಂಥವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ಬಟ್ ಏನು ಅಂದರೆ ಹಬ್ಬದಲ್ಲಿ ಆಸೆ ಇರುವಾಗ ನಾನು ಹೇಳೋದು ತಂಬಷ್ಟು ಮಾತ್ರ ತೊಗೊಳ್ಳಿ ನೀವು ಅಂತ ಹೇಳಿ. ಬೇರೆಯವರೆಲ್ಲ ತೊಗೋಬೋದು, ಬಟ್ ಬರೀ ಸ್ವೀಟೇ ತಿನ್ನೋದು, ರೆಗ್ಯುಲರ್ ಡಯಟ್ ಹಂಗೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ತೊಂದರೆ ಆಗುತ್ತೆ. ರೆಗ್ಯುಲರ್ ಡಯಟ್ ಜೊತೆಗೆ ಯು ಕ್ಯಾನ್ ಹ್ಯಾವ್ ಸ್ವೀಟ್ಸ್ ಟು ಬೈ ಲಿಮಿಟೆಡ್ ಕ್ವಾಂಟಿಟಿ ಆಗಿ ಎಲ್ಲ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಖುಷಿ ಪಡ್ಬೋದು. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಯುವರ್ ಬಂಡಲ್ ಆಫ್ ಜಾಯ್ ಇನ್ ಎ ಹೆಲ್ತಿ ವೇ. ಓಕೆ ಮ್ಯಾಮ್, ಥ್ಯಾಂಕ್ ಯು.